ಹಾಯ್, ನಾನು ಸುಧೀರ್ ಫ್ರಮ್ ಟೆಕ್ ಇನ್ ಕನ್ನಡ. ಆಲ್ಮೋಸ್ಟ್ ಹಬ್ಬದ ಸೀಸನ್ ಮುಗಿಯೋದಕ್ಕೆ ಬಂತು ಮತ್ತು ಆನ್ಲೈನಲ್ಲಿ ಶಾಪಿಂಗ್ ಮಾಡೋರಿಗೆ ಈ ಒಂದು ಫೆಸ್ಟಿವಲ್ ಸೇಲ್ಗಳು ಕೂಡ ಆಲ್ಮೋಸ್ಟ್ ಎಂಡ್ ಆಗ್ತಾ ಇರುವಂಥದ್ದು. ಅಮೆಝಾನಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ನ ಕೊನೆಯ ಫೇಸ್ ಶುರುವಾಗಿರುವಂಥದ್ದು. ಅಕ್ಟೋಬರ್ 26ನೇ ತಾರೀಕಿಂದ ನವೆಂಬರ್ 2ನೇ ತಾರೀಕು ತನಕ ಈ ಒಂದು ಕೊನೆ ಚಾನ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಸೇಲ್ನ ಟೈಮಲ್ಲಿ ನಾನು ಪರ್ಸ್ನಲಿ ಯೂಸ್ ಮಾಡಿರುವಂಥ ಕೆಲವೊಂದು ಗ್ಯಾಜೆಟ್ಗಳನ್ನು, ಬೆಸ್ಟ್ ಡೀಲನ್ನು ಹೊಂದಿರುವಂಥ ಕೆಲವೊಂದು ಗ್ಯಾಜೆಟ್ಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಅಂತ ಅಂದರೆ ಒಂದು ಒಳ್ಳೆ ಟೈಮ್, ಕೊನೆ ಚಾನ್ಸ್ ಮಿಸ್ ಮಾಡ್ಕೊಂಬಿಡಿ. ಆಮೇಲೆ ನಿಮಗೆ ಈ ರೀತಿ ಆಫರ್ ಸಿಗೋದು ಡೌಟು ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಮೊದಲನೇದಾಗಿ ಲ್ಯಾಪ್ಟಾಪ್ಗಳ ಬಗ್ಗೆ ಮಾತನಾಡೋಣ. ನೀವೇನಾದರೂ ಗೇಮರ್ ಆಗಿದ್ದೀರಾ ಅಂತಂದರೆ ಆನ್ ದ ಗೋ ಎಲ್ಲರೂ ಹೊರಗಡೆ ಹೋದಾಗ ಗೇಮ್ ಆಡೋದಕ್ಕೆ ಪ್ರಿಫರ್ ಮಾಡ್ತೀರಾ ಅಂತಂದರೆ ನಿಮಗೋಸ್ಕರ ಈ ಎರಡು ಗೇಮಿಂಗ್ ಲ್ಯಾಪ್ಟಾಪ್ಗಳು ಎರಡೂ ಕೂಡ ಏಸುಸ್ನದ್ದಾಗಿರುವಂಥದ್ದು. ಮೊದಲನೇದಾಗಿ ಏಸುಸ್ ಟಫ್ ಗೇಮಿಂಗ್ ಲ್ಯಾಪ್ಟಾಪ್ ಆಯಿತಾ, ಇದರ ಬೆಲೆ 58,000 ರೂಪಾಯಿಗೆ ಲಾಂಚ್ ಆಗ್ತಾ ಇರುವಂಥದ್ದು. ಈ ಒಂದು ಲ್ಯಾಪ್ಟಾಪಲ್ಲಿ ನಿಮಗೆ i5 10th ಜನರೇಷನ್ ಪ್ರೋಸೆಸರ್ ಇದ್ದರೆ GTX 1650 Ti ಗೇಮಿಂಗ್ ಇಂದು ಗ್ರಾಫಿಕ್ ಕಾರ್ಡ್ ಇರುವಂಥದ್ದು ಆಯಿತಾ. 1650 Ti ಅಂಥ ಪವರ್ಫುಲ್ ಆಗಿರುವಂಥ ಗ್ರಾಫಿಕ್ ಕಾರ್ಡ್ ಅಲ್ಲ ಅಂದರೂ ಕೂಡ ಈ ಒಂದು ಪ್ರೈಸ್ ರೇಂಜಿಗೆ ಒಂದು ರೀಸನಬಲ್ ಅಂತ ಅನ್ನಿಸ್ತಾ ಇರುವಂಥದ್ದು. ನಿಮಗೆ ಬಡ್ಜೆಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇದೆ ಅಂತ ಅಂದರೆ, ಇದಕ್ಕಿಂತ ಸ್ವಲ್ಪ ಬಜೆಟ್ ಜಾಸ್ತಿ, ಒಂದು 10,000 ರೂಪಾಯಿ ಎಕ್ಸ್ಟ್ರಾ ಆಗ್ತೀನಿ ಅಂತ ಅಂದರೆ ಏಸುಸಿಂದು ನೈಟ್ರೋ ಗೇಮಿಂಗ್ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಲ್ಯಾಪ್ಟಾಪ್ ನಿಮಗೆ 68,000 ರೂಪಾಯಿ ಆಗುತ್ತೆ. ಅಡಿಷ್ನಲ್ ಬ್ಯಾಂಕ್ ಆಫರ್ಗಳು ಕೂಡ ನಿಮಗೆ ಸಿಗುತ್ತೆ ಆಯಿತಾ, ಅದರಿಂದ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು. ಈ ಒಂದು ಲ್ಯಾಪ್ಟಾಪಲ್ಲಿ ನಿಮಗೆ i5 11th ಜನರೇಷನ್ ಪ್ರೋಸೆಸರ್ ಇರುವಂಥದ್ದು, ಲೇಟೆಸ್ಟ್ ಪ್ರೋಸೆಸರ್ ಇದಾಗಿದೆ ಮತ್ತು RTX ಗ್ರಾಫಿಕ್ ಕಾರ್ಡ್ ಇರುವಂಥದ್ದು, RTX 3050 ಗ್ರಾಫಿಕ್ ಕಾರ್ಡ್ ಇದಾಗಿದೆ. ಸೊ ಈ ಒಂದು ಪ್ರೈಸನ್ಸ್ಗೆ ಒಂದು ಒಳ್ಳೆಯ ಆಪ್ಷನ್ ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ನೀವೇನಾದರೂ ಹೆವಿ ಗೇಮರ್ ಆಗಿದ್ದೀರಾ ಅಂತ ಅಂದರೆ, ನಿಮಗೆ ನನಗೆ ಕ್ರೇಜಿ ಹೆವಿ ಹೈ ಸೆಟ್ಟಿಂಗ್ ಅಲ್ಟ್ರಾ ಸೆಟ್ಟಿಂಗಲ್ಲಿ ಆಡಬೇಕು ಅಂತ ಅಂದರೆ ಬೇಕಾದ್ರೆ ನೀವು ಡೆಸ್ಕ್ಟಾಪನ್ನ ಕೂಡ ಪ್ರಿಫರ್ ಮಾಡ್ಬೋದು. ನಿಮಗೆ ಆನ್ ದ ಗೋ ಬೇಕು, ಆನ್ ದ ಗೋ ಒಂದು ಪವರ್ಫುಲ್ ಲ್ಯಾಪ್ಟಾಪ್ ಬೇಕು ಅಂತಂದರೆ ಈ ಎರಡು ಒಂದು ಒಳ್ಳೆಯ ಆಪ್ಷನ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಪರ್ಸನಲಿ ನಾನು ತೊಗೊಳೋದಾರೆ ಒಂದು ನೈಟ್ರೋ ತೊಗೊಂಡ್ಬಿಡ್ತೀನಿ i5 11th ಜನರೇಷನ್ದು. ಫ್ಯೂಚರ್ಗೂ ಕೂಡ ರೆಡಿ ಆಗಿರುತ್ತೆ. ನಂತರ ಹೆಡ್ಫೋನ್ಗಳ ಬಗ್ಗೆ ಮಾತನಾಡಾಯ್ತಾ. ಮತ್ತು ಇನ್ನೊಂದೇನೆಂದರೆ ಎರಡು ಲ್ಯಾಪ್ಟಾಪ್ ನಾನು ಯೂಸ್ ಮಾಡಿದ್ದೀನಿ, ನೋಡಿದ್ದೀನಿ ಆಯಿತಾ ನಾನು. ಸೊ ಅದರಿಂದ ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಬೇರೆಯವರಿಗೂ ಕೂಡ ತೊಗೊಳಕ್ಕೆ ಕೇಳಿದ್ದೀನಿ, ಎಷ್ಟು ನಾನು ತೊಗೊಂಡಿದ್ದಾರೆ, ಅದರಿಂದ ಎರಡನ್ನು ನಾನು ಪ್ರಿಫರ್ ಮಾಡಿದೆ. ನಾನು ಯೂಸ್ ಮಾಡದೇ ಇರೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಸಜೆಸ್ಟ್ ಮಾಡ್ತಾ ಇಲ್ಲ. ಇದ್ರ ನಂತರ ಸೋನಿ ಹೆಡ್ಫೋನ್ಸ್ ಆಯಿತಾ. ಸೋನಿ ಹೆಡ್ಫೋನ್ಸ್ ಆಬ್ವಿಯಸ್ಲಿ ಮೋಸ್ಟ್ ಪ್ರೀಮಿಯಮ್ ಆಗಿರುತ್ತೆ, ಹೆವಿ ಕಾಸ್ಟ್ಲಿ ಕೂಡ ಇರುತ್ತೆ ಆಯಿತಾ. ಈ ಒಂದು ಸೋನಿ WH-1000 MX4 ನನ್ನ ಹತ್ರ ಆಲ್ರೆಡಿ ಇದೆ, ನಾನು ಯೂಸ್ ಮಾಡ್ತೀನಿ ರೆಗ್ಯುಲರ್ ಆಗಿ. ಈ ಒಂದು ಇಯರ್ಫೋನ್ ಆಫ್ ದ ಬೆಸ್ಟ್ ಇಯರ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೈಸ್ ರೇಂಜಿಗೆ ಬೆಲೆ ಹಿಂಗೆ ಕಡಿಮೆ ಅಲ್ಲ, 23,000 ರೂಪಾಯಿ ಒಂದು ಆಫರ್ ಟೈಮಲ್ಲಿ ನಿಮಗೆ ಸಿಗ್ತಾರೆ. ಒಂದು ಬ್ಯಾಂಕ್ ಅವರ್ ಸ್ವಲ್ಪ ಕಡಿಮೆ ಆಗ್ಬೋದು, ಹೌದು ಬೆಲೆ ಜಾಸ್ತಿ ಇದೆ, ಬಟ್ ಇದು ನೀಡುವಂಥ ಕ್ವಾಲಿಟಿ ಬಿಲ್ಡು ಕ್ರೇಜಿ ಅಂತೀನಿ. ಒನ್ ಆಫ್ ದ ಬೆಸ್ಟ್ ನಾಯ್ಸ್ ಕ್ಯಾನ್ಸಲಿಂಗ್ ಓವರ್ ದ ಇಯರ್ ಹೆಡ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಬೆಂಕಿ ಇದೆ, ಎಣ್ಣೆ ಮಾತಾಡಲ್ಲ ಆಯಿತಾ. ನಾನು ರೆಗ್ಯುಲರಾಗಿ ಯೂಸ್ ಮಾಡಿ ಇದೇ ನಂತರ ನಾನು ಯೂಸ್ ಮಾಡ್ತೀನಿ, ಸೂಪರ್ ಅಂತೀನಿ ಆಯಿತಾ. ನಂತರ ಇನ್ನೊಂದು ಸೋನಿ ಅವ್ರದ್ದೇ ಇನ್ ಇಯರ್ ಹೆಡ್ಫೋನ್ ಇರುವಂಥದ್ದು ಆಯಿತಾ. ಸೋನಿ WF-1000 XM3 ಈ ಎರಡೂ ಕೂಡ ನಾನು ಅನ್ಬಾಕ್ಸ್ ಮಾಡಿದ್ದೀನಿ. ಫಸ್ಟ್ ಹೇಳಿದ್ರೆ XM4 ಅದನ್ನೂ ಮಾಡಿದ್ದೀನಿ, XM3 ಇನ್ನೂ ಮಾಡಿದ್ದೀನಿ ಆಯಿತಾ. ಎರಡೂ ಕೂಡ ಅನ್ಬಾಕ್ಸ್ ಮಾಡಿದ್ದೀನಿ ನಾನು ಟೆಕ್ ಇನ್ ಕನ್ನಡದಲ್ಲೇ. ಇದನ್ನು ಕೂಡ ಯೂಸ್ ಮಾಡಿದ್ದೀನಿ. ಇದು ನನಗನ್ನಿಸ್ದಂಗೆ 18,000-19,000 ಇತ್ತು ಲಾಂಚ್ ಆದಾಗ, ಈಗ 10,000 ರೂಪಾಯಿ ಬಂದು ಕೂತಿರುವಂಥದ್ದು. ಇದು ಕೂಡ 10,000 ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ನಾಯ್ಸ್ ಕ್ಯಾನ್ಸಲಿಂಗ್ ಟ್ರೂ ವೈರ್ಲೆಸ್ ಇಯರ್ಬಡ್ ಅಂತೀನಿ. ಸೊ ಕ್ರೇಜಿ ಆಗಿದೆ, ಹೆವಿ ದೊಡ್ಡದಾಗಿದೆ ಆಯಿತಾ, ಹೆವಿ ದೊಡ್ಡದಾಗಿದೆ, ವೆಯ್ಟ್ ಕೂಡ ಹಂಗೆ ಇದೆ, ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಯೂಸ್ ಮಾಡಿದ್ದೀನಿ ನಾನು ಕೂಡ, ಸೂಪರ್ ಆಗಿದೆ. ನೋಡಿ ನಿಮ್ಮ ಬಡ್ಜೆಟ್ ಎಷ್ಟಿದೆ ಅಂದರೆ, ಇಷ್ಟಿದೆ ಅಂದರೆ ತೊಗೊಂಡು, ಹೌದು ಬೆಲೆ ಜಾಸ್ತಿನೇ, ಬಟ್ ಸ್ಟಿಲ್ ಈ ಪ್ರೈಸ್ ರೇಂಜಿಗೆ ಸೂಪರ್ ಅಂತೀನಿ. ಬೇರೆ ಒಂದು ಇಯರ್ಫೋನಲ್ಲಿ ಕಂಪೇರ್ ಮಾಡಿದ್ರೆ ಸೂಪರ್ ಆಗಿದೆ ಈ ಒಂದು ಇನ್ ಇಯರ್ ಸೋನಿ ಹೆಡ್ಫೋನ್ಸು. ನೋಡಿ ನಿಮ್ಗೆ ಬ್ಯಾಂಕ್ ಆಫರ್ ತೊಗೊಂಡ್ರೆ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು ನನಗೆ ಅನಿಸ್ತಾಗೆ. ಇನ್ನು ಡೈರೆಕ್ಟಾಗಿ ಫಿಟ್ನೆಸ್ ಬ್ಯಾಂಡು ಮತ್ತು ವಾಚಿಗೆ ಬಂದುಬಿಡ್ತೀನಿ ಅಂತ ಎಲ್ಲ ಪ್ರೈಸ್ ರೇಂಜಿಗೂ ಹೇಳ್ಕೊಂಡ್ಬಿಡ್ತೀನಿ. ಮೊದಲನೇದಾಗಿ Mi Band 6 ಆಯಿತಾ. Mi Band 6 3,500 ರೂಪಾಯಿ ಇದೆ, ಬಟ್ ಅಮೆಝಾನಲ್ಲಿ 500 ರೂಪಾಯಿ ಕೂಪನ್, ಎಕ್ಸ್ಟ್ರಾ ಕೂಪನ್ ಕೂಡ ಸಿಗ್ತದೆ. ಹಾಕೊಂಡ್ರೆ ನಿಮಗೆ 3,000 ರೂಪಾಯಿ ಮತ್ತು ಅಡಿಷ್ನಲ್ ಬ್ಯಾಂಕ್ ಆಫರ್ ಕೂಡ ನೀವು ರೆಡೀಮ್ ಮಾಡ್ಕೊಬೋದು. ಸೊ ಅದರಿಂದ ಈ ಒಂದು Mi Band 6 ನೀವು ಆರಾಮಾಗಿ ಪರ್ಚೇಸ್ ಮಾಡಿ. ಇದನ್ನು ಕೂಡ ಅನ್ಬಾಕ್ಸ್ ಮಾಡಿದ್ದೀನಿ, ಸೂಪರ್ ಆಗಿದೆ. ನನಗೆ ಅನಿಸ್ತೀನಿ ಒನ್ ಆಫ್ ದ ಬೆಸ್ಟ್ ಫಿಟ್ನೆಸ್ ಬ್ಯಾಂಡ್, ಒನ್ ಆಫ್ ದ ಅಲ್ಲ ಬೆಸ್ಟ್ ಫಿಟ್ನೆಸ್ ಬ್ಯಾಂಡ್ ವಾಚ್ ಅಂತಿಲ್ಲ, ಬ್ಯಾಂಡ್ ಅಂತೀನಿ. ಸೊ ಈ ಪ್ರೈಸಲ್ಲಿ ನೀವು ಆರಾಮಾಗಿ ಪರ್ಚೇಸ್ ಮಾಡೋದು 3,000, 2,800, 3,000 ಇನ್ನೂ ಕಡಿಮೆಗೆ ಯಾವ್ಯಾವುದೋ ವಾಚ್ಗಳೆಲ್ಲ ಸಿಗ್ತವೆ ಆಯಿತಾ, ಬಟ್ ಕ್ವಾಲಿಟಿ ಇರಲ್ಲ, ಸುಮಾರಾಗಿರ್ತವೆ. ಸೊ Mi Band 6 ಒಂದು ಒಳ್ಳೆ ಬ್ರ್ಯಾಂಡೆಡ್, ಅದರಿಂದ ಪ್ರಿಫರ್ ಮಾಡ್ಬೋದು ನಿಮಗೆ ಫಿಟ್ನೆಸ್ ಬ್ಯಾಂಡೇ ಬೇಕು ಅಂತ ಅಂದರೆ. ನಂತರ MI ಅವ್ರದ್ದೇ Mi Revolve Active, ಇದನ್ನು ಕೂಡ ಅನ್ಬಾಕ್ಸ್ ಮಾಡಿದ್ದೀನಿ. ಲಾಂಚ್ ಆದಾಗ ಈ ಒಂದು ವಾಚ್ನ ಬೆಲೆ 10,000 ರೂಪಾಯಿ ಇತ್ತು, ನಾನು ಅನ್ಬಾಕ್ಸ್ ಮಾಡಿದಾಗ 10,000 ರೂಪಾಯಿ ಇತ್ತು. ಅಮೋಲ್ಯ ಡಿಸ್ಪ್ಲೇ ಹೊಂದಿರುವಂಥದ್ದು, ಅಲೆಕ್ಸಾ ಸಪೋರ್ಟ್ ಇದೆ, ಪ್ರತಿಯೊಂದು ಚೆನ್ನಾಗಿರುವಂಥದ್ದು ಆಯಿತಾ. ಈ ಒಂದು ವಾಚಲ್ಲಿ ಈ ಒಂದು ವಾಚ್ನ ಬೆಲೆ ನನಗನ್ನಿಸ್ದಂಗೆ 8,000 ರೂಪಾಯಿಗೆ ಬಂದಿರ್ಬೋದು ಅಂತ ಅನ್ಕೋದು. ಇನ್ನೂ ಕಡಿಮೆಗೆ ಲಾಂಚ್ ಆದರೆ, ಇನ್ನೂ ಕಡಿಮೆಗೆ ಬಂತು ಅಂದರೆ ಕ್ರೇಜ್ ಇದೆ. 7,000 ರೂಪಾಯಿಗೆಲ್ಲ ಬಂತು, 7,000 ರೂಪಾಯಿಗೆ ಬಂದರೂ ಬರ್ಬೋದು, ಇರೋದಕ್ಕಾಗಲ್ಲ. 7,000 ರೂಪಾಯಿ
ಕ್ರೇಜಿ ಅಂತೀನಿ ಅಂತ. ಬ್ಯಾಂಕ್ ಆಫರ್ ರೆಡಿ ಮಾಡಿಕೊಂಡು ತುಂಬ ಕಡಿಮೆಗೆ ಸಿಕ್ಬಿಡುತ್ತೆ. ನಾನು ಇದನ್ನು ಯೂಸ್ ಮಾಡಿದ್ದೀನಿ, ಸೊ ಅದರಿಂದ ಹೇಳ್ತಾ ಇದ್ದೀನಿ. ಇನ್ನು ನಂತರ ಆಪಲ್ ವಾಚ್ SE ಇದನ್ನು ಕೂಡ ಯೂಸ್ ಮಾಡಿದ್ದೀನಿ ನಾನು. ಸೊ ಈ ಒಂದು ವಾಚ್ ನಂಗೆ ಅನಿಸ್ದಂಗೆ ಲಾಂಚ್ ಆದಾಗ 35,000 ಇತ್ತು ಅನ್ಕೋತೀನಿ. ಈ ಆಫರ್ ಟೈಮಲ್ಲಿ ಈ ಒಂದು ವಾಚ್ನ ಬೆಲೆ ಸುಮಾರು ಮೋಸ್ಟ್ಲಿ 27-28ಕ್ಕೆ ಬರ್ಬೋದು ಅನ್ಕೋತೀನಿ. ನೀವೇನಾದರೂ ಐಫೋನ್ ಯೂಸ್ ಮಾಡ್ತೀರಾ ಅಂದರೆ ಇದೊಂದು ಒಳ್ಳೆ ಆಪ್ಷನ್ ಆಗಬಹುದು. ಹೌದು, ಬೆಲೆ ಜಾಸ್ತಿನೇ ಆಯಿತಾ ನಂಗೆ ಗೊತ್ತು, ಬಟ್ ನೋಡಿ ತಗೊಳ್ಳೋರು ಕೆಲವು ಜನ ಇರ್ತಾರಲ್ಲ, ಅವ್ರಿಗೆ ಯೂಸ್ ಆಗ್ಬೋದು. ಸೊ ಸೂಪರ್ ಅಂತೀನಿ. ನಂತರ ಸ್ಯಾಮ್ಸಂಗಿಂದು ವಾಚ್ 4 ಗ್ಯಾಲಕ್ಸಿ ವಾಚ್ 4 ಮೊನ್ನೆ ತಾನೇ ಅನ್ಬಾಕ್ಸ್ ಮಾಡಿದೆ. ಈ ವಾಚು ಕೂಡ ನಾನು ಯೂಸ್ ಮಾಡಿದ್ದೀನಿ. ಇದೇನ ಹತ್ರ ಇಲ್ಲ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಆಗಾಗ. ಈ ಒಂದು ವಾಚ್ ಹೆವಿ ಜಾಸ್ತಿ ದುಡ್ಡು 27,000 ರೂಪಾಯಿ ಆಗುತ್ತೆ ನಿಮಗೆ ಆಯಿತಾ. ಡಿಪೆಂಡ್ಸ್ ಆಯಿತಾ, ನೀವು ಬ್ಲೂಟೂತ್ ವೇರಿಯಂಟ್ ಬರುತ್ತೆ, LTE ವೇರಿಯಂಟ್ ಬರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಒಂದು ವಾಚ್ ನಿಮಗೆ ಹೆವಿ ಬಡ್ಜೆಟನ್ನು ತೊಗೊಬೋದೈತೆ. ಎಕ್ಸ್ಟ್ರಾ ನಿಮಗೆ 2,000 ರೂಪಾಯಿ ಕೂಪನ್ ಕೂಡ ಸಿಗುತ್ತೆ. ಅದರಿಂದ ಈ ಒಂದು ವಾಚ್ ನೀವು ಸುಮಾರು ಒಂದು 25,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಕೆಲವು ಜನ ಇಂಟ್ರೆಸ್ಟ್ ಇರ್ತಾರೆ ಆಯಿತಾ, ಹೆವಿ ದುಡ್ಡಿರೋರು ಇದನ್ನು ಪರ್ಚೇಸ್ ಮಾಡ್ತಾರೆ. ಸೊ ನೋಡಿ ಅಂಥವ್ರು ಬ್ಯಾಂಕ್ ಆಫರಲ್ಲಿ ಹೋಗಿ ಒಂದು 23,000 ರೂಪಾಯಿ ಇದನ್ನು ಪರ್ಚೇಸ್ ಮಾಡಬಹುದು. ವಾಚ್ ಮಾತ್ರ ಸಕಲಾಗಿದೆ ಆಯಿತಾ, ಬೆಲೆಗೆ ತಕ್ಕಂಗಿರುವಂಥದ್ದು. ಬೆಲೆ ಜಾಸ್ತಿ ಇದೆ ನೋಡ್ಬೋದು. ನಾನು ಕೆಲವೊಂದು ನನಗೆ ಯೂಸ್ ಮಾಡ್ದಂಗೆ ಇದುವರೆಗೂ ಗ್ಯಾಲಕ್ಸಿ ವಾಚ್ 4 ಸೂಪರ್ ಅಂತೀನಿ ಆಯಿತಾ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ, ಎಲ್ಲದನ್ನು ಯೂಸ್ ಮಾಡಿ. ಇದರ ನಂತರ ವ್ಲಾಗರ್ಸ್ಗಳು ನೀವು ಯಾರು ಇದ್ದೀರಾ ಅಂತ ಅಂದರೆ, ಕ್ಯಾಮ್ರಾ ನೋಡ್ತಾ ಇದ್ದೀರಾ ಅಂತ ಅಂದರೆ, ನಾನು ಯೂಸ್ ಮಾಡ್ದಂಗೆ ಸೋನಿ ZV-1 ವ್ಲಾಗಿಂಗ್ ಕ್ಯಾಮ್ರಾ. ಇದಾದರೆ ಇನ್ನೊಂದು ವೇರಿಯಂಟ್ ಕೂಡ ಬಂದಿರುವಂಥದ್ದು Z ಸೀರೀಸಲ್ಲಿ. ಈ ಒಂದು ಕ್ಯಾಮ್ರಾದ ಬೆಲೆ 60,000 ರೂಪಾಯಿ ಇದೆ ಈಗ ಸದ್ಯಕ್ಕೆ. ಆಫರ್ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದೇನೋ, ಸ್ವಲ್ಪ ಕಡಿಮೆ, ಜಾಸ್ತಿ ಅಲ್ಲ, ಸ್ವಲ್ಪ ಕಡಿಮೆ ಆಗ್ಬೋದೇನೋ. ಸೊ ಹೌದು, ಬೆಲೆ ಜಾಸ್ತಿನೇ ಆಯಿತಾ. ನಮ್ಮ ಭಾರತದಲ್ಲಂತೂ ಸ್ವಲ್ಪ ಜಾಸ್ತಿ ಇರುತ್ತೆ ಮೋಸ್ಟ್ ಆಫ್ ದ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ. ಬಟ್ ಈ ಕ್ಯಾಮ್ರಾ ಇದೆಲ್ವಾ, ಆಟೋ ಫೋಕಸ್ ಯಾವ ಲೆವೆಲ್ಗಿದೆ ಅಂತ ಅಂದರೆ, ಬೆಂಕಿ ಹಿಂಗೆ ಇಟ್ಕೊಂಡು ಪಟ್ ಅಂತ ಲಾಕ್ ಮಾಡ್ಕೊಂಬಿಡುತ್ತೆ ಫೋಕಸ್ನ. ಒನ್ ಆಫ್ ದ ಬೆಸ್ಟ್, ನಾನು ಚೆಕ್ ಮಾಡಿರೋ ಇದುವರೆಗೂ ಒನ್ ಆಫ್ ದ ಬೆಸ್ಟ್ ಫೋಕಸ್ನ ಹೊಂದಿರುವಂಥ ಕ್ಯಾಮ್ರಾ ಇದೆ. ನಂತರ ನೆಕ್ಸ್ಟ್ ವೇರಿಯಂಟ್ ಕೂಡ ಬಂದೆ. 60,000 ಏನು ಕಡಿಮೆ ದುಡ್ಡಲ್ಲ, ಅದು ಹೆವಿ ಜಾಸ್ತಿನೇ. ಬಟ್ ಫೋನ್ ಇನ್ನೊಂದು ಸ್ವಲ್ಪ ಕಡಿಮೆಗೆ ಒಂದು 40,000 ರೂಪಾಯಿಗೆ ಲಾಂಚ್ ಮಾಡಿದರೆ ಸೋನಿಯವರು ಬೆಂಕಿ ಇರ್ತಾಯಿತ್ತು ನಂಗೆ ಅನ್ನಿಸ್ದಂಗೆ. ನನಗಂತೂ ಇಷ್ಟ ಆಯಿತು ಕ್ಯಾಮ್ರಾ, ನಂಗೆ ಕೊಡಲಿಲ್ಲ ಆದರೆ ಅವರು ಸೋನಿಯವರು ವಾಪಸ್ ತೊಗೊಂಡ್ಬಿಟ್ರು ಕ್ಯಾಮ್ರಾನ. ಇನ್ನು ಇದರ ನಂತರ GoPro Hero 9 ಬ್ಲ್ಯಾಕ್ ರೀಸೆಂಟಾಗಿ 10 ಕೂಡ ಲಾಂಚ್ ಆಗಿರುವಂಥದ್ದು ಆಯಿತಾ. ನಮ್ಮ ಭಾರತದಲ್ಲಿ ಯೂಶ್ವಲಿ ಹೆಂಗಿರುತ್ತೆ ಅಂತಂದರೆ, ಈ GoPro ಬೆಲೆ ಎಲ್ಲ ಜಾಸ್ತಿ ಇರುತ್ತೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ. ಸೊ ಈ ಒಂದು Hero 9 ಸೂಪರ್ ಆಗಿದೆ. Hero 9ಗೂ 10ಗೂ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ ಆಯಿತಾ. ಸೊ ಅಂಥ ಮೇಜರ್ ಡಿಫ್ರೆನ್ಸ್ ಇಲ್ಲ. ಪ್ರೋಸೆಸರ್ ಅಪ್ಗ್ರೇಡ್ ಮಾಡಿದ್ದಾರೆ, ಅದು ಬಿಟ್ಟರೆ ಲುಕ್ಕು ಬಿಲ್ಡಲ್ಲಿ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಈ ಒಂದು ಕ್ಯಾಮ್ರಾ ಏನಿದೆ GoPro Hero 9 ಆ್ಯಕ್ಷನ್ ಕ್ಯಾಮ್ರಾ, ನಿಮಗೆ ಕೆಲವು ಜನಕ್ಕೆ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ಸದ್ಯದಲ್ಲೇ. ಮೋಸ್ಟ್ಲಿ 10 ತೊಗೊಬೋದು ಅಂತ ಅನ್ಕೋತೀನಿ. ಈ ಒಂದು Hero 9 ಏನಿದೆ ಸದ್ಯಕ್ಕೆ 37,000 ರೂಪಾಯಿ ಇರುವಂಥದ್ದು. ಸೊ ಆಫರ್ ಅದು ಇದು ಎಲ್ಲ ಹೋಗಿ ಬ್ಯಾಂಕ್ ಆಫರಲ್ಲಿ ಒಂದು 35,000 ರೂಪಾಯಿ ಇದನ್ನು ಪರ್ಚೇಸ್ ಮಾಡಬಹುದು. ನೀವು ಬೇರೆ ದೇಶದಲ್ಲ ಪರ್ಚೇಸ್ ಮಾಡಿದ್ರೆ ಒಂದು 27-28ಕ್ಕೆಲ್ಲ ಪರ್ಚೇಸ್ ಮಾಡ್ಬೋದು ಆಯಿತಾ. ನಮ್ಮ ಏನು ಮಾಡೋಕ್ಕಲ್ಲ, ನಮ್ಮ ದೇಶದಲ್ಲಿ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ ಆಬ್ವಿಯಸ್ಲಿ. ಇದರ ನಂತರ ಸೆಕ್ಯೂರಿಟಿ ಕ್ಯಾಮ್ರಾ ಆಯಿತಾ. 2 ಸೆಕ್ಯೂರಿಟಿ ಕ್ಯಾಮ್ರಾ, ಎರಡನ್ನೂ ಕೂಡ ಅನ್ಬಾಕ್ಸ್ ಮಾಡಿದ್ದೀನಿ. ಎರಡನ್ನೂ Mi 360 ಹೋಮ್ ಸೆಕ್ಯೂರಿಟಿ ಕ್ಯಾಮ್ರಾ, ಅದು ಕೂಡ ಫುಲ್ HD. ಮತ್ತಿನ್ನೊಂದು Realme 360, ಇದು ಕೂಡ ಅಷ್ಟೇ. ಎರಡನ್ನೂ ನಾನು ಅನ್ಬಾಕ್ಸ್ ಮಾಡಿದ್ದೀನಿ. ಎರಡರ ಬೆಲೆ Mi 360 2,800 ರೂಪಾಯಿ ಇದ್ದರೆ Realme 360 2,300 ರೂಪಾಯಿ ಇರುವಂಥದ್ದು ಆಯಿತಾ. ಪರ್ಸನಲಿ ನಾನು ಈ ಎರಡರಲ್ಲಿ ಬೆಲೆ ಯಾವ್ದು ಕಡಿಮೆ ಇದೆ ಅದನ್ನು ತೊಗೊಳ್ಳಿ ಅಂತೀನಿ ಆಯ್ತು. ಏನಕ್ಕೆ ಎರಡನ್ನೂ ಯೂಸ್ ಮಾಡಿದ್ದೀನಿ, ಎರಡೂ ತುಂಬ ಚೆನ್ನಾಗಿದೆ. ಬೆಲೆ ಯಾವ್ದು ಕಡಿಮೆ ಅದು ತೊಗೊಳ್ಳಿ, ಎರಡು ಸಿಮಿಲರ್, ಏನು ಅಂತ ಮೇಜರ್ ಡಿಫ್ರೆನ್ಸ್ ಇಲ್ಲ ಎರಡರಲ್ಲೂ ಕೂಡ. ಸೊ ಎರಡರಲ್ಲೂ ಕೂಡ ಅಲೆಕ್ಸಾ ಅನೇಬಲ್ಡ್ ಇರುವಂಥದ್ದು ಆಯಿತಾ. ಸೊ ಸೂಪರ್ ಅಂತೀನಿ. ಎರಡರಲ್ಲೂ ಅಲೆಕ್ಸಾ ಮುಖಾಂತರ ಕಂಟ್ರೋಲ್ ಮಾಡೋದು. ಅಲೆಕ್ಸಾದಲ್ಲಿ ಡಿಸ್ಪ್ಲೇ ಇರುವಂಥ ಅಲೆಕ್ಸ್ ಇದೆ ಅಂದರೆ ಅಲ್ಲೇ ನೋಡ್ಬೋದು ನೀವು ಸೆಕ್ಯೂರಿಟಿ ಕ್ಯಾಮ್ರಾನ. ಸೊ ತುಂಬ ಚೆನ್ನಾಗಿದೆ, ಎರಡೂ ಯೂಸ್ ಮಾಡಿದ್ದೀನಿ, ಎರಡೂ ತುಂಬ ಚೆನ್ನಾಗಿದೆ. ಎರಡರಲ್ಲಿ ಯಾವ್ದು ಬೇಕಾದ್ರೂ ಪ್ರಿಫರ್ ಮಾಡಿ ನೀವು. ಇನ್ನು ನಂತರ ಕೊನೆಯದಾಗಿ ನಾನು ಇದನ್ನು ಜಸ್ಟು ಬೇರೆಯವ್ರ ಹತ್ರ ಇಸ್ಕೊಂಡು ನೋಡಿದ್ದೀನಿ ಆಯಿತಾ. ತುಂಬ ಇಷ್ಟ ಇದೆ ಪರ್ಚೇಸ್ ಮಾಡಬೇಕು ಅಂತ. ಐ ಹೋಪ್ ಬಡ್ಜೆಟ್ ಅದಂದರೆ ಪರ್ಚೇಸ್ ಮಾಡ್ತೀನಿ. ಬಡ್ಜೆಟ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಆಯಿತಾ. DJI RSC3 ಗಿಂಬಲ್ಲು ಆಯಿತಾ. ಗಿಂಬಲ್ ವಿತೌಟ್ ಏನು ಆಟೋ ಫೋಕಸ್ ಬರುತ್ತಲ್ಲ, ಅದನ್ನು ಫೋಕಸ್ ರಿಂಗ್ ವಿತೌಟ್ ಫೋಕಸ್ ರಿಂಗ್ ಬರುತ್ತಿದ್ದು. ಸೊ ಇದು 40,000 ರೂಪಾಯಿ ಇದೆ ಆಯಿತಾ. ಆಫರ್ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗೋದನ್ನು ಬ್ಯಾಂಕ್ ಆಫರಲ್ಲಿ ಯೂಸ್ ಮಾಡಿಕೊಂಡ್ರೆ. ಇದು ತೊಗೊಬೇಕು ಅಂತ ತುಂಬ ಇಷ್ಟ ಇದೆ ನನಗೆ. ಹೆಂಗೆ ಸ್ಟೇಬಲ್ ಮಾಡುತ್ತೆ ಅಂತಂದರೆ ಸಖತ್ತಾಗಿದೆ. ಬೆಲೆ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಗಿದೆ ನಮ್ಮದು, ಅದರಿಂದ ಸ್ವಲ್ಪ ವೆಯ್ಟ್ ಮಾಡ್ತೀನಿ, ನೋಡೋಣ. ಕಡಿಮೆ ಆಗಿದೆ, ಬಟ್ ಸ್ಟಿಲ್ ಒಂದು 3,000 ಕಡಿಮೆ ಆಗಿದೆ ಆ್ಯಕ್ಚುಲಿ. ಕಾದು ನೋಡ, ಹೆವಿ ತೊಗೋಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಹೆವಿ ಹೆಂಗೆ ಬರುತ್ತೆ ಅಂದರೆ, ಅದು DSLR ಹಾಕೊಂಬಿಟ್ರೆ ಈ ಮಿರರ್ಲೆಸ್ ಕ್ಯಾಮ್ರಾನ ಫುಲ್ಲು ಸ್ಟೇಬಲ್ ಮಾಡುತ್ತೆ. ಹೆವಿ ಎಕ್ಸೈಟ್ ಆಗಿದ್ದೀನಿ, ನೋಡೋಣ. ಇನ್ನೂ ಕಡಿಮೆ ಆದರೆ ತೊಗೋತೀನಿ, ಫ್ಯೂಚರಲ್ಲಿ ತೊಗೋತೀನಿ ಒಟ್ಟಿಗೆ. ಸದ್ಯಕ್ಕಂತೂ ಕಷ್ಟ ಇದೆ. ಸೊ ಇದಿಷ್ಟು ಈ ಒಂದು ಅಮೆಝಾನ್ನ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ನ ಕೊನೆ ಫೇಸ್ನ ಕೆಲವೊಂದು ಆಫರ್ಗಳು. ನಾನು ಏನು ಹೇಳಿದ್ದೀನಿ ಎಲ್ಲ ಪ್ರಾಡಕ್ಟನ್ನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸನ್ನು ಕೆಲವೊಂದು ಆಫರ್ಗಳನ್ನ ಶೇರ್ ಮಾಡಿದ್ದೀನಿ. ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ
ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಪರ್ಚೇಸ್ ಮಾಡೋರು ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಮಾಡ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಐಟಮ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.